ಹೊಸ ವರ್ಷಾಚರಣೆಗೆ ಹಂಪಿಯಲ್ಲಿ ಯಾವುದೇ ನಿರ್ಬಂಧಗಳಿಲ್ಲ. ಎಂದಿನಂತೆ ಪ್ರವಾಸಿಗರಿಗೆ ಹಂಪಿಗೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾಳೆ ಲಕ್ಷಾಂತರ ಪ್ರವಾಸಿಗರು ಹಂಪಿಗೆ ಭೇಟಿ ಕೊಡುವಂತಹ ನಿರೀಕ್ಷೆ ಇದೆ. ಸುಮಾರು 5 ರಿಂದ 6 ಲಕ್ಷ ಜನ ಬರಬಹುದು ಅಂತ ಅಂದಾಜಿದೆ. ಹಂಪಿ ವಿಶ್ವವಿಖ್ಯಾತ ಹಂಪಿ ಪ್ರವಾಸಿಗರು ದೇಶ ವಿದೇಶಗಳಿಂದ ಹರಿದು ಬರ್ತಾರೆ. ಆದರೂ ಹೊಸ ವರ್ಷದ ಆಚರಣೆಗೆ ಅಂತಲೇ ಬರೋರ ಸಂಖ್ಯೆ ಸ್ವಲ್ಪ ಜಾಸ್ತಿ. ಆ ಹಂಪಿಯ ವೈಭವವನ್ನು ಕಣ್ತುಂಬಿಕೊಳ್ಬೇಕು ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಅಲ್ಲಿ ಹೋಮ್ ಸ್ಟೇ ರೆಸಾರ್ಟ್ಗಳು ಕೂಡ ಆಕರ್ಷಣೀಯ ಆಗಿದ್ದಾವೆ. ಜಾಸ್ತಿ ಜನ ಭೇಟಿ ಕೊಡ್ತಾರೆ. ಧಾರ್ಮಿಕ ಕ್ಷೇತ್ರಗಳಿಗೆ ಅಂದರೆ ಯಾವುದೇ ಅಜಾಗರೂಕತೆ ಉಂಟಾಗದಂತೆ ಪೊಲೀಸರು ಜಿಲ್ಲಾಡಳಿತ ಕ್ರಮ ತೆಗೆದುಕೊಂಡಿದೆ. ನೋಡಿ, ಈಗ ಕುಟುಂಬ ಸಮೇತವಾಗಿ ಅಥವಾ ಫ್ರೆಂಡ್ಸ್ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳು, ಪ್ರವಾಸೋದ್ಯಮ ಸ್ಥಳಗಳಿಗೂ ಕೂಡ ಹೊಸ ವರ್ಷ ಹಿನ್ನೆಲೆಯಲ್ಲಿ ಹೋಗುವರ ಸಂಖ್ಯೆ ಜಾಸ್ತಿ ಕೂಡ ಆಗಿದೆ. ಇನ್ನು ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದೆ, ಬರುವಂತಹ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂಥೇಳಿ. ಯಾಕೆಂದರೆ ಹಂಪಿ ಅನ್ನುವಂಥದ್ದು ನಮ್ಮ ರಾಜ್ಯದ ಹೆಮ್ಮೆ. ಅದು ಸಾಕಷ್ಟು ಪ್ರವಾಸಿಗರು ದಿನನಿತ್ಯವೂ ಕೂಡ ಭೇಟಿ ಕೊಡ್ತಾರೆ. ಆದರೆ ಹೊಸ ವರ್ಷ ಹಿನ್ನೆಲೆಯಲ್ಲಿ ಅದರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರುತ್ತೆ. ಕಟ್ಟುನಿಟ್ಟಿನ ಆದೇಶಗಳನ್ನು ಈಗ ತೆಗೆದುಕೊಂಡಿದ್ದಾರೆ. ಹಂಪಿಗೆ ಭೇಟಿ ಕೊಡುವಂತಹ ಪ್ರವಾಸಿಗರೇನಿದ್ದಾರೆ ಅವರು ಪಕ್ಕದ ಅಂಜನಾದ್ರಿ ಬೆಟ್ಟ, ಕೊಪ್ಪಳದ ಆನೆಗೊಂದಿಲು ಅಂಜನಾದ್ರಿ ಬೆಟ್ಟಕ್ಕೂ ಕೂಡ ಅವರು ಭೇಟಿಯನ್ನು ಕೊಡ್ತಾರೆ. ಹಾಗಾಗಿ ಅಲ್ಲೂ ಸುತ್ತಮುತ್ತಲೂ ಕೂಡ ಸಾಕಷ್ಟು ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ತಲೆ ಎತ್ತಿದ್ದಾವೆ. ರೆಸ್ಟೋರೆಂಟ್ಗಳು ಎಲ್ಲ ಕಡೆಗಳಲ್ಲೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಸೂಚನೆಗಳು ಬಂದಿದೆ. ಅಹಿತಕರ ಘಟನೆಗಳು ನಡೆಯದಂತೆ ವಿಜಯನಗರ ಜಿಲ್ಲಾಡಳಿತ ಈಗಾಗಲೇ ಕಟ್ಟೆಚ್ಚರವನ್ನು ತೆಗೆದುಕೊಂಡಿದೆ. ಪ್ರವಾಸಿಗರಿಗೆ ಮುಕ್ತ ಅವಕಾಶ ಇರುತ್ತೆ. ಹಂಪಿ ಓಪನ್ ಆಗಿರುತ್ತೆ. ಧಾರ್ಮಿಕ ಕ್ಷೇತ್ರ, ಅಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಆರಾಮಾಗಿ ನೀವು ಯಾವುದೇ ಅಡೆತಡೆ ಇಲ್ಲದೆ ಹೋಗಬಹುದು, ವಿಸಿಟ್ ಮಾಡಬಹುದು. ಅದು ಬಿಟ್ಟರೆ ಈಗ ಬೇರೆ ಕಡೆ ಎಲ್ಲ ನಿಯಮಗಳು ಹೆಂಗಿದೆಯೋ ಅದು ಈ ಪಾರ್ಟಿ ಗೀಟಿ ನೀವೇನಾದ್ರು ಮಾಡ್ಕೊಳ್ಬೇಕು, ರೆಸ್ಟೋರೆಂಟು ಪಬ್ಬು ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಕೂಡ ಅನ್ವಯ ಆಗುತ್ತೆ. ಅದು ಬಿಟ್ಟರೆ ದೇವಸ್ಥಾನಕ್ಕೆ ನಿರ್ಬಂಧ ಇಲ್ಲ. ಆದರೂ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಅಂಥೇಳಿ ಜಿಲ್ಲಾಡಳಿತ ಈಗ ಮನವಿಯನ್ನು ಮಾಡಿಕೊಂಡಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಹೊಸ ವರ್ಷಕ್ಕೆ ಪ್ರವಾಸಿಗರು ವಿಜಯನಗರದ ಹಂಪಿಗೆ ಭೇಟಿಯನ್ನು ಕೊಡಲಿದ್ದಾರೆ.